Hello students, good afternoon everyone. Welcome to the classes of QABD 1. We are going to work out a problem on computation of median for a continuous series data. Continuous series data ಗೆ median ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. And that too when inclusive class intervals are given. When inclusive series of class intervals are given. Let us look into this question. Find the median. They have given two columns or rows of a table. One is marks and the other one is students. Class intervals, frequency. Marks should be taken as class intervals and students should be taken as frequency. That is number of students. Now, when you look at the class intervals here, 10 to 19, 20 to 29, 30 to 39, 40 to 49, 50 to 59. That means the class intervals are in inclusive series. When the class intervals are in inclusive series, first thing we have to convert them into exclusive class intervals. ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಇದ್ದಾಗ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿದರೆ ತಪ್ಪಾಗತ್ತೆ. ವಿ ಆರ್ ನಾಟ್ ಸಪೋಸ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಮೀಡಿಯನ್ ವೆನ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಆರ್ ಗಿವನ್. ಫಸ್ಟ್ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸೊ ಹೌ ಟು ಕನ್ವರ್ಟ್ ದಿ inclusive series into exclusive series? There is a formula to calculate the correction factor. Correction factor ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ದಟ್ ಈಸ್ ಕರೆಕ್ಷನ್ ಫ್ಯಾಕ್ಟರ್ ಈಕ್ವಲ್ಸ್ ಟು ಲೋಯರ್ ಲಿಮಿಟ್ ಆಫ್ ಸೆಕೆಂಡ್ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಡಿವೈಡೆಡ್ ಬೈ 2. Lower limit of second class minus upper limit of first class divided by 2. What is the lower limit of second class? See, this is first class, this is second class. Second class in a lower limit yavadu 20 minus upper limit of first class. First class in upper limit is 19. So 20 minus 19 divided by 2. 20 minus 19 is 1. 1 by 2 is 0.5. 0.5 is the correction factor. Try to understand. In the process of converting inclusive class intervals into exclusive class intervals, inclusive class intervals ಅನ್ನು ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಸ್ಟೆಪ್ಪು ವಿ ಶುಡ್ ಕ್ಯಾಲ್ಕುಲೇಟ್ ದ ಕರೆಕ್ಷನ್ ಫ್ಯಾಕ್ಟರ್. ಆ ಕರೆಕ್ಷನ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕ್ಲಾಸಿನ ಅಪ್ಪರ್ ಲಿಮಿಟ್ ತೊಗೊಂಡು ಅದರ ಯಾವುದಾದ್ರೂ ಒಂದು ಕ್ಲಾಸಿನ ಲೋಯರ್ ಲಿಮಿಟ್ ತೊಗೊಂಡು ಅದರ ಪ್ರೀವಿಯಸ್ ಕ್ಲಾಸಿನ ಅಪ್ಪರ್ ಲಿಮಿಟನ್ನು ಮೈನಸ್ ಮಾಡಿ. ದಟ್ ಮೀನ್ಸ್ 50 ಮೈನಸ್ 49 ಬೈ 2 ಆರ್ 40 ಮೈನಸ್ 39 ಬೈ 2 ಆರ್ 30 ಮೈನಸ್ 29 ಬೈ 2 ಆರ್ 20 ಮೈನಸ್ 19 ಬೈ 2. ಸೊ ಇದು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ ಅಂತಲೇ ತಗೋಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಸರಿ. Any class lower limit minus its previous class upper limit, but it is not practical to calculate for the first class and last class ಅನ್ನಿ ತಗೊಂಡ್ರೆ ಆಗೋದಿಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ಕ್ಲಾಸಸ್ಗೆ ಯು ಕ್ಯಾನ್ ಕ್ಯಾಲ್ಕುಲೇಟ್. ದೆನ್ ಒನ್ಸ್ ಯು ಕ್ಯಾಲ್ಕುಲೇಟೆಡ್ ದಿ ಕರೆಕ್ಷನ್ ಫ್ಯಾಕ್ಟರ್, we should proceed to calculate exclusive class intervals by subtracting correction factor in all lower limits and add to all upper limits. ಕ್ವೆಶ್ಚನಲ್ಲಿ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ಸ್ಗೆ ನಾವೀಗ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಕ್ಲಾಸ್ ಕರೆಕ್ಷನ್ ಫ್ಯಾಕ್ಟರು, ದಟ್ ಈಸ್ 0.5. ದಟ್ 0.5 ಕರೆಕ್ಷನ್ ಫ್ಯಾಕ್ಟರ್ 0.5 should be subtracted from all lower limits. ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂದರೆ ಯಾವುದು? ಇದು 10, 20, 30, 40, 50 ವಿಲ್ ಬಿ ದ ಲೋಯರ್ ಕ್ಲಾಸ್ ಲಿಮಿಟ್ಸ್. 19, 29, 39, 49, 59 ಇದೆಯಲ್ಲ, ಇದು ಅಪ್ಪರ್ ಕ್ಲಾಸ್ ಲಿಮಿಟ್ಸ್. ಎವ್ರಿ ಕ್ಲಾಸ್ ಇಂಟರ್ವಲ್ ವಿಲ್ ಹ್ಯಾವ್ ಎ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್. We have calculated a correction factor. This correction factor should be subtracted from the lower limit and added to the upper limit. How to do this?
ಫಸ್ಟ್ ಟೇಕ್ ದ ಫಸ್ಟ್ ಕ್ಲಾಸ್ ಇಂಟರ್ವಲ್ 10. ಲೋಯರ್ ಲಿಮಿಟಿಂದ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. 10 minus 0.5. 10 minus 0.5 is how much? 9.5. ಸೊ 10ಇಂದ ಏನು ಮಾಡ್ತಾ ಇದ್ದೀವಿ? 0.5 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಮೈನಸ್ ಮಾಡ್ತಾ ಇದ್ದೀವಿ. ದೆನ್ ಆ್ಯಡ್ ಟು ದಿ ಅಪ್ಪರ್ ಲಿಮಿಟ್ ಅಂತಾರೆ. 19 ಪ್ಲಸ್ 0.5 ಆ್ಯಡ್ 19.5. ಲೋಯರ್ ಲಿಮಿಟ್ಗೆ ಕರೆಕ್ಷನ್ ಫ್ಯಾಕ್ಟರನ್ನು ಮೈನಸ್ ಮಾಡಬೇಕು, ಅಪ್ಪರ್ ಲಿಮಿಟ್ಗೆ ಕರೆಕ್ಷನ್ ಫ್ಯಾಕ್ಟರನ್ನು ಆ್ಯಡ್ ಮಾಡಬೇಕು. ಕರೆಕ್ಷನ್ ಫ್ಯಾಕ್ಟರ್ ಯಾವುದು? ಇಲ್ಲಿದೆ. ಹೇಗೆ ಬಂತು? ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ರೈಟ್? ಸೊ ಲೆಟ್ಸ್ ಡೂ ಫಾರ್ ಆಲ್ ದ ಥಿಂಗ್ಸ್. 20 minus 0.5, that is 19.5. 29 plus 0.5, 29.5. 30 minus 0.5, you will get 29.5. 39 plus 0.5, that is 39.5. 40 minus 0.5, 39.5. 49 plus 0.5, that is 49.5. 50 minus 0.5, that should be 49.5. And 59ಗೆ ಆ್ಯಡ್ ಮಾಡಿದ್ರೆ 59.5. ಸೊ ದಿಸ್ ಈಸ್ ಇನ್ಕ್ಲೂಸಿವ್ ಸೀರೀಸ್, ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಸೀರೀಸ್. ಏನು ಮೇಯ್ನ್ ಡಿಫ್ರೆನ್ಸ್ ನಿಮಗೆ ನೋಡಿದ ತಕ್ಷಣ ಒಂದು ಸೀರೀಸು ಇನ್ಕ್ಲೂಸಿವಲ್ಲಿದೆಯಾ ಎಕ್ಸ್ಕ್ಲೂಸಿವಲ್ಲಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕಾದ್ರೆ ಸಿ, ಇಫ್ ಯು ಡ್ರಾ ಲೈನ್ಸ್ ಲೈಕ್ ದಿಸ್ ಯು ವಿಲ್ ಸಿ ಆಲ್ ಈಕ್ವಲ್ ನಂಬರ್ಸ್, ರೈಟ್? 19.5, 19.5, 29.5, 29.5, 39.5, 39.5, 49.5, 49.5. ಸೊ ಈ ರೀತಿ ಒಂದು ಪ್ಯಾಟ್ರನಲ್ಲಿದ್ದರೆ ಅದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಲೈಕ್ ನಾರ್ಮಲಿ ವಿ ಟೇಕ್ 0 to 10, 10 to 20, 20 to 30, 30 to 40, 40 to 50 ಅಂತ ಮಾಡ್ತೀವಲ್ಲ, ಅದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸಿ ದ ಡಿಫ್ರೆನ್ಸ್? ಇಲ್ಲಿ 10 to 20 ಇಲ್ಲ, 10 to 19 ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ 20 ಹೋಗಿದೆ, ಅಂದರೆ ಇದು ಇನ್ಕ್ಲೂಸಿವ್ ಸೀರೀಸು. ಯಾವಾಗ ನೀವು ಈ ಥರ ಒಂದು ಗೆರೆ ಎಳೆದಾಗ ಈಕ್ವಲ್ ನಂಬರ್ಸ್ ಸಿಗೋದಿಲ್ವೋ, ದಟ್ ಈಸ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ದಟ್ಸ್ ದ ಸಿಂಪಲ್ ವೇ ಟು ಫೈಂಡ್ ಔಟ್. Once you have converted inclusive class intervals into exclusive class intervals, and frequency will never change, it will be same, there is no need to change the frequency, same. ಎಕ್ಸ್ಕ್ಲೂಸಿವ್ ಏನು ಫ್ರೀಕ್ವೆನ್ಸಿ ಇರುತ್ತೋ ಇನ್ಕ್ಲೂಸಿವ್ಗೂ ಅದೇ ಫ್ರೀಕ್ವೆನ್ಸಿ ಇರುತ್ತೆ. ಯು ಆರ್ ನಾಟ್ ಸಪೋಸ್ ಟು ಚೇಂಜ್ ದಟ್. ದೆನ್ ವಿ ಶುಡ್ ಪ್ರೊಸೀಡ್ ಟು ಕಂಪ್ಯೂಟೇಷನ್ ಆಫ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. Less than cumulative frequency. First one, frequency itself is cumulative frequency, nothing to change there, so 6 will be 6. Then this 6 should be added to the next frequency, that is 6 plus 10, 16. Then 16 should be added to the next one, that is 16 plus 18, that should be 34. Then 34 should be added to the next frequency, that is 12, 34 plus 12. So 34 plus 12, that should be 46. Then 46 plus 4, that should be 50. So once you computed the less than cumulative frequencies, you should total the frequency column so that you should get summation of frequency. Summation f is equals to n is equals to 50. So continuous class intervals alli summation of f ಅನ್ನೇ ನಾವು n ಅಂತ ಹೇಳಿ ತಗೊಳ್ತೀವಿ. Frequency column total will be our n. So n equals to 50 here. Once you get the value of n, you should calculate n by 2. That is 50 by 2, you will get 25. That 25 should be identified in the cumulative frequency. n by 2 should be identified. First ರಲ್ಲಿ ಇದೆಯಾ ಅಂತಂದರೆ ನೋ, 6 ನಾಟ್ ಪಾಸಿಬಲ್. 6ಅಲ್ಲಿ ಇದೆಯಾ ಅಂದರೆ ಇಲ್ಲ, 16ಅಲ್ಲೂ ಇಲ್ಲ. 34ಅಲ್ಲಿ 25 ಇದೆಯಾ? ಎಸ್. ಸೊ ದಿಸ್ ವಿಲ್ ಬಿ ಯುವರ್ ಮೀಡಿಯನ್ ಕ್ಲಾಸ್. ನಿಮ್ಮ n by 2 ವ್ಯಾಲ್ಯೂ ಎಲ್ಲಿ ಸಿಗುತ್ತೋ ದಟ್ ಕ್ಲಾಸ್ ವಿಲ್ ಬಿ ಟೇಕನ್ ಆಸ್ ಮೀಡಿಯನ್ ಕ್ಲಾಸ್. Now we should proceed to compute the median by using the formula, that is m equals to L plus n by 2 minus Cf by f into I. Median class ಸಿಕ್ತು, size of the term n by 2 ಮಾಡ್ಕೊಂಡ್ವಿ, 50 by 2 25th term. So median class should be 29.5 to 39.5. Here lower class limit of the median class is L in our formula, and frequency of median class will be f. Then
previous cumulative frequency of median class will be CF and the width of the class will be I, 39.5 minus 29.5, so I is equals to 10. With this, let us solve the sum. So L value is 29.5 plus n by 2 is 25, so bring that 25 there. CF is frequency of the previous, that is 16, so take the 16 there, divided by frequency of median class is 18, so I have taken 18 into class width 29.5, 39.5, the difference is 10i, so the 10 is taken there. Now equals to 29.5 plus 25 minus 16 is 9 by 18 into 10, 9 ones are 9 twos are 18, 1 by 2, so 29.5 plus 1 by 2 into 10, that is 2 ones are 2, 5s are 5 into 5, 5. So 29.5 plus 5, that should be 34.5. 29.5 plus 5, 34.5 should be your median. So ಗೊತ್ತಾಯ್ತಲ್ಲ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಏನಾದರೂ ಕೊಟ್ಟಿದ್ದರೆ ಫಸ್ಟ್ ಯು ಶುಡ್ ಬಿ ಕ್ಯಾಲ್ಕುಲೇಟಿಂಗ್ ಕರೆಕ್ಷನ್ ಫ್ಯಾಕ್ಟರ್. That correction factor is subtracted to lower limit and added to upper limit. Then you should go for cumulative frequency, then n by 2, then find the median class, then apply the formula.